ನಮಸ್ಕಾರ ಕರುನಾಡು. ನಾನಿವತ್ತು ಒಂದು ಹೊಸ ಪ್ರಯತ್ನನ ಮಾಡ್ತಾಯಿದ್ದೀನಿ. ಅದು ಏನಂದರೆ, ನಮ್ಮ ತೋಟದಲ್ಲಿ ಒಂದು ಮಿಸ್ರಿ ಜೇನು ಗೂಡು ಕಟ್ಟಿದೆ. ಅದನ್ನು ಹಿಡಿದುಬಿಟ್ಟು ಅದನ್ನು ಪೆಟ್ಟಿಗೆ ಒಳಗಡೆ ಹಾಕೋದು. ಬನ್ನಿ ಅದನ್ನು ಮಾಡೋಣ. ಇವಾಗ ಇದೇ ಅದು ಪೆಟ್ಟಿಗೆ ನೋಡಿ. ಈ ಪೆಟ್ಟಿಗೆ ಒಳಗೆ ಇವಾಗ ಅದನ್ನು ತುಂಬಬೇಕು. ಆ ಪೆಟ್ಟಿಗೆಯನ್ನು ತೊಗೊಂಡು ಬರ್ತಾಯಿದ್ದೀನಿ ಇವಾಗ. ಈ ಬಾಕ್ಸ್ ಒಳಗಡೆ ಮಿಸ್ರಿ ಗೂಡು ಕಟ್ಟಿದೆ. ಈ ಮಿಸ್ರಿ ತೆಗೆಯೋದು ಅಂದರೆ ಅಷ್ಟೊಂದು ಭಯ ಆಗಲ್ಲ. ಏನಕ್ಕೆ ಅಂದರೆ ಇವು ಕಚ್ಚಲ್ಲ, ಜೇನುನೊಣ ಥರ ಕಚ್ಚಲ್ಲ. ಆದರೆ ಒಂಥರ ಇರಿಟೇಟ್ ಮಾಡುತ್ತೆ. ಏನಕ್ಕೆ ಅಂದರೆ ಅವು ಕೂದಲಿಗೆಲ್ಲ ಬಂದು ಅಂಟ್ಕೊಬಿಡತ್ತೆ. ಈ ಡಬ್ಬ ಏನಕ್ಕೆ ಅಂದರೆ ಇವಾಗ ಅಟ್ಯಾಕ್ ಮಾಡೋ ಹುಳ ಏನಿರುತ್ತಲ್ಲ ಗೂಡಲ್ಲಿ, ಅದನ್ನು ಈ ಡಬ್ಬದೊಳಗಡೆ ಹಿಡಿಯೋಣ ಅಂತ. ಇವಾಗ ಅದರದ್ದು ಏನು ಓಪನ್ ಬರೋವಂಥ ಹೊರಗಡೆ ಬರುವಂಥ ಗೇಟ್ ಇರುತ್ತಲ್ಲ, ಅಂದರೆ ಗೂಡಿಂದು ಬಾಗಿಲು, ಅದಕ್ಕೆ ಈ ಡಬ್ಬ ಹಿಡಿದು ತಟ್ಟಿದರೆ ಅದು ಒಳಗಡೆ ಇರೋ ಅಟ್ಯಾಕ್ ಮಾಡುವಂಥ ಹುಳ ಎಲ್ಲ ಬಂದು ಈ ಡಬ್ಬದೊಳಗಡೆ ಸೇರ್ಕೊಬಿಡತ್ತೆ. ಅಂದರೆ ಇವು ಕಚ್ಚಲ್ಲ, ಆದರೆ ಬಂದು ನಮ್ಮ ಕೂದಲಿಗೆ ಮೈಗೆಲ್ಲ ಬಂದು ಅಂಟ್ಕೊಳ್ಳುತ್ತೆ, ಇರಿಟೇಟ್ ಆಗುತ್ತೆ ಒಂಥರ. ಅದಕ್ಕೇ ಈ ಥರ ಮಾಡಿದರೆ ಹೀಗೆ ಉಪಯೋಗ ಆಗತ್ತೆ ಅಂತ ಒಬ್ಬರು ಹೇಳಿದ್ರ. ನಾನು ಬೇರೆಯವ್ರ ಹತ್ರ ಕೇಳಿಕೊಂಡು ಈ ಕೆಲಸನ ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ ಪ್ರಯತ್ನ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ, ಎಡವಟ್ಟು ಆಗತ್ತೆ. ಏನೂ ಮಾಡಲಿಕ್ಕಾಗಲ್ಲ. ಫಸ್ಟು ಟೈಮ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಹೆದರಿಕೆ ಇದೆ, ಏನಾಗ್ಬಿಡತ್ತೆ ಏನಂತ. ನೋಡೋಣ ಏನಾಗತ್ತೆ ಅಂತ. ಸಕ್ಸಸ್ ಆದರೆ ಖುಷಿ, ಫೇಲ್ಯೂರ್ ಆದರೆ ಒಂದು ಪಾಠ ಕಲಿತಾಗತ್ತೆ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಲೆಟ್ಸ್ ವಾಚ್. ಅದಕ್ಕೆ ಒಂದು ಸ್ಕ್ರೂ ಇದೆ, ನಟ್ಟಿದೆ ದೊಡ್ಡದು. ಅದನ್ನು ತೆಗಿಲಿಕ್ಕಾಗ್ತಾ ಇಲ್ಲ. ಅದು ತುಂಬ ಟೈಟ್ ಇರೋದ್ರಿಂದ ಅದು ಮತ್ತೆ ತುಂಬ ವರ್ಷ ಆಯ್ತಲ್ಲ, ರಸ್ಟ್ ಬಂದೋಗಿದೆ. ಅಲ್ಲಿ ಅದು ತಿಕ್ಕೊಂಡ್ವಿನ ಅಲ್ಲಿ ಹಿಂದ್ಗಡೆ ಇರೋದು ಬಾಕ್ಸ್ ತೆಗಿಲಿಕ್ಕಾಗಲ್ಲ. ಇವಾಗ ಈ ಥರ ಜಪ್ಪಿನೇ ತೆಗಿಬೇಕು. ಇದನ್ನು ಪ್ರಯತ್ನ ಪಡ್ತಾ ಇದ್ದೀನಿ ತೆಗಿಲಿಕ್ಕೆ. ಅದನ್ನು ನಟ್ಟು ತೆಗೆದ ಬೋಲ್ಟ್ ಏನಿದೆಯಲ್ಲ, ನಟ್ಟು ಬೋಲ್ಟ್, ಅದು ಸ್ಕ್ರೂ, ದೊಡ್ಡ ಸ್ಕ್ರೂ, ಅದನ್ನು ತೆಗೆದ್ವಿನ ನಮಗೆ ಈ ಕಡೆ ಇರೋ ಬಾಕ್ಸನ್ನು ತೆಗಿಲಿಕ್ಕಾಗಲ್ಲ. ಅದ್ರ ಹಿಂದ್ಗಡೆ ಇರೋ ಮರದ ಬಾಕ್ಸ್, ಅದ್ರ ಒಳಗಡೆ ಮಿಸ್ರಿ ಇರೋದ್ರಿಂದ ತೆಕ್ಕೊಳ್ಳೇಬೇಕದನ್ನ. ಮಿಸ್ರಿ ತೆಗಿಬೇಕಂದ್ರೆ ಕಷ್ಟ ಪಡ್ತಾ ಇದ್ದೀನಿ ತೆಗಿಲಿಕ್ಕೆ. ಮತ್ತೆ ಎದ್ಬಿಟ್ಟು ಗುರು ನೋಡಿ, ಇದ್ರೊಳಗೆ ಹಿಡಿದಿದ್ದೀನಿ ಎಷ್ಟಿದೆ ಅಂತ. ಮತ್ತೆ ಒಂದು ಸ್ವಲ್ಪ ಎದ್ಬಿಟ್ಟು ಹಿಡಿಯೋಣ. ಮತ್ತೆ ಇಲ್ಲಾಂದರೆ ಕೆಟ್ಟಿಗೆ ಇರಿಟೇಷನ್ ಇವು ಬಂದು ಅಂಟ್ಕೊಬಿಡುತ್ತೆ ಮೈಗೆಲ್ಲ, ಕೂದಲಿಗೆ. ಅದಕ್ಕೇ ನಾನು ಟವೆಲ್ ಕಟ್ಕೊಂಡಿದ್ದೀನಿ. ಇಲ್ಲಾಂದರೆ ತಲೆ ಕೂದಲಿಗೆ ಬಂದು ಅಂಟ್ಕೊಬಿಟ್ರೆ ಕೆಟ್ಟ ಹಿಂಸೆ ಇವು. ಅಂತೂ ಕುಟ್ಟಿ ಬಡ್ದು ಏನೋ ಒಂದು ಮಾಡಿ ನಟ್ಟನ್ನಂತೂ ತೆಗೆದೆ. ಇದ್ರ ಒಳಗಡೆ ಈ ಮರದ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ನ ಹಿಂದ್ಗಡೆ ಆ್ಯಕ್ಚುಲಿ ಮಿಸ್ರಿ ಗೂಡು ಕಟ್ಟಿರೋದು. ಬರ್ತಾನೆ ಇಲ್ಲ, ತುಂಬ ಟೈಟ್ ಅಂಟಿಕೊಂಡಿದೆ ಅದು. ಇದರಲ್ಲಿ ಇದು ಬೇರೆ ಯಂತ್ರ ಹಾಸ್ಬಿಡುತ್ತೆ ಗುರು, ಕೆಟ್ಟ ಇರಿಟೇಟ್ ಮಾಡುತ್ತೆ ಹುಳ. ಇವಾಗ ನೋಡಿ, ಇದು ಮರಿ ಇರೋವಂಥ ಒಂದು ಮರಿ ಮೊಟ್ಟೆ. ಇದು ತುಪ್ಪ ಇರೋದು. ಇದರಲ್ಲಿ ತುಪ್ಪ ಎಲ್ಲ ಜಾಸ್ತಿ ಇರಲ್ಲ, ಸ್ವಲ್ಪ ಪ್ರಮಾಣದಲ್ಲಿರುತ್ತೆ, ಮತ್ತು ತುಂಬ ದಪ್ಪ ಇರತ್ತಂತೆ. ಇದು ನನ್ನ ಫಸ್ಟ್ ಒಂದು ಪ್ರಯತ್ನ ಹಿಡಿದು ತುಂಬುವಂಥದ್ದು. ಸೊ ನೋಡೋಣ ಹೇಗಾಗತ್ತೆ ಅಂತ. ನನಗೂ ಗೊತ್ತಿಲ್ಲ, ಮೊದಲ ಪ್ರಯತ್ನ ಮಾಡೋದು ತಪ್ಪಲ್ಲ. ಮಾಡ್ತಾ ಇದ್ದೀನಿ ಒಂದು ಪ್ರಯತ್ನನ. ನೋಡೋಣ, ಸಕ್ಸಸ್ ಆದರೆ ಖುಷಿ. ಏನಾದರೂ ತಪ್ಪಿದ್ರೆ ನೆಕ್ಸ್ಟ್ ತಿದ್ಕೊಂಡ್ರಾಯ್ತು. ಇವಾಗ ನೀವು ನನಗೆ ಇದ್ರ ಬಗ್ಗೆ ಇಲ್ಲ ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ನೀನು ತಪ್ಪು ಮಾಡಿದೆ ಅಂತಂದರೆ ನನಗೇನು ಬೇಜಾರಾಗಲ್ಲ. ಏನಕ್ಕೆ ಅಂದರೆ ನಾನು ಇದು ಮೊದಲೇ ಫಸ್ಟೇ ಹೇಳಿದ್ನಲ್ಲ, ನಾನಿನ್ನು ಈ ಥರ ಮಾಡಿಲ್ಲ, ಇದು ಫಸ್ಟು ಮಾಡ್ತಾ ಇರೋದು ಅಂತ. ಇವಾಗ ಇದನ್ನು ತುಂಬನ ಓಕೆನಾ ಪೆಟ್ಟಿಗೆಗೆ. ಇವಾಗ ಈ ಮರಿ ರೊಟ್ಟೆನೆಲ್ಲ ತೆಗೆದು ಪೆಟ್ಟಿಗೆ ಒಳಗೆ ತುಂಬುವಂಥ ಕೆಲಸನ ಮಾಡೋಣ.
ಬಗ್ಗೆ ನನಗೆ ಯಾರಾದರೂ ಇದು ಹೇಗೆ ಮಾಡೋದು, ಆನಂತರ ನೀವು ಇದನ್ನ ಹೇಗೆ ಮಾಡಿದ್ರಿ, ನಾನು ಮಾಡಬೇಕಂತ ಇದ್ದೀನಿ ಆ ಥರ ಅಲ್ಲ. ಅಂದರೆ ನಾನು ಹೇಳೋದು ಒಂದೇ ಮಾತು, ದೇವರಣೆ ನನಗಿದ್ರ ಬಗ್ಗೆ ಗೊತ್ತಿಲ್ಲ. ನಾನು ಬೇರೆಯವ್ರ ಹತ್ರ ಕೇಳಿಕೊಂಡು ಒಂದು ಸಣ್ಣ ಪ್ರಯತ್ನ ಥರ ಮಾಡ್ತಾಯಿದ್ದೀನಿ. ಓಕೆ ನೋಡಿ ಇದೆ ಅಂತ. ಚೆನ್ನಾಗಿ ಕಾಣುತ್ತಲ್ಲ ಇದು, ಸೂಪರ್, ಸಖತ್ತಾಗಿ ಕಾಣುತ್ತೆ. ಯಾರಾದರೂ ಇದ್ರ ಬಗ್ಗೆ ನಾಲೆಜ್ ಇರೋರು ಗೊತ್ತಿದ್ದರೆ, ನಾನು ಎಲ್ಲಾದರೂ ತಪ್ಪು ಮಾಡಿದರೆ ದಯವಿಟ್ಟು ಹೇಳಿ ಆಯಿತಾ. ವಾವ್, ಇದರಲ್ಲಿ ತುಪ್ಪ ಇದೆ ನೋಡಿ, ಸೂಪರ್. ನಾನೊಂದು ಕರಡಿಗೆ ತಂದಿದ್ದು ತುಪ್ಪ ಹಾಕಲಿಕ್ಕೆ ಅಂತ, ಎಲ್ಲಿಟ್ಬಿಟ್ಟೇನು, ಇಲ್ಲೇ ಇರಲಿ, ಸೈಡಿಗಿರಲಿ. ಮೋಸ್ಟ್ಲಿ ಅದು ಗಾಡಿ ಬಾಕ್ಸಲ್ಲೇ ಇದೆ ಅಂತ ಅನಿಸುತ್ತೆ. ನೋಡಿ, ನಾನೆಲ್ಲರೂ ತಪ್ಪು ಮಾಡಿದರೆ ಹೇಳಿ, ನೆಕ್ಸ್ಟ್ ಟೈಮ್ ಎಂತ ಕೆಲಸ ಮಾಡಬೇಕಿದ್ರೆ ನಾನು ಅದನ್ನು ತಿದ್ದುಕೊಳ್ತೀನಿ. ವಾವ್, ಇದು ತುಪ್ಪ 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 ತುಪ್ಪ. ಯಾರು ಬೈಬೇಡಿ ಆಯಿತಾ. ಏನಪ್ಪ ಹಿಂಗೆ ತುಂಬ್ತಾ ಇದೀಯಾ, ಅಷ್ಟು ಗೊತ್ತಾಗಲ್ವ ನಿನಗೆ, ಹಾಗೆ ಹೇಗೆ ಅಂತ. ಅಲ್ಲ, ಬೈದು ನನಗೇನು ಬೇಜಾರಿಲ್ಲ, ಆದರೂ ಹೇಳ್ತಾ ಇದ್ದೀನಿ ಬೈಬೇಡಿ ಅಂತ. ಆಹಾ, ತುಪ್ಪ ನೋಡಿ ಗಾಯ್ಸ್, ಶವಿ ಶವಿ ತುಪ್ಪ. ಶವಿ ಶವಿ ತುಪ್ಪ. ಆಹಾ, ತುಪ್ಪ ತುಪ್ಪ, ಶವಿ ಶವಿ ತುಪ್ಪ. ಯಾರು ಡೈಲಾಗ್ ಅಂತ ಗೊತ್ತಾಯ್ತಾ? ಶವಿ ಶವಿ ತುಪ್ಪ ಅಂತ ಹೇಳೋದು. ನಾನೆಲ್ಲೋ ಒಂದು ಕಡೆ ಒಂದೆರಡು ತಪ್ಪು ಮಾಡಿದ್ದೆ ಅಂತ ಅನಿಸ್ತಿದೆ, ನಾನು ಅವ್ರ ಹತ್ರ ಕೇಳಿರೋ ಇದರಲ್ಲಿ ಗೊತ್ತಿಲ್ಲ ಏನಂತ. ಲೆಟ್ಸ್ ಟ್ರೈ ದಿಸ್. ಹೆಂಗೆ ತೆಗಿಯೋದು ಗುರು, ಇದು ತೆಗಿಲಿಕ್ಕೆ ಬರ್ತಾಯಿಲ್ಲ. ಇಷ್ಟೊಂದು ಕಷ್ಟನಾ? ಇದು ಕಷ್ಟ ಅಂತ ನನಗೇನು ಅನಿಸಿಲ್ಲ, ಆದರೆ ನಾನು ತೆಗೆದಿರೋ ರೀತಿ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಂತ ನನಗೆ ಅನ್ನಿಸ್ತು. ಇವಾಗ ನನ್ನ ಕತೆ ಹೆಂಗಾಗಿದೆ ಅಂದರೆ, ಇದ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ಮಾಡಿರೋ ಥರ ಆಗಿದೆ. ಏನಾಗಲ್ಲ, ಅವೆಲ್ಲ ಆಗ್ತಾ ಇರತ್ತೆ. ಎಲ್ಲ ಕಾಮನ್. ಸೊ ಹೆದರೋ ಅವಶ್ಯಕತೆನೇ ಇಲ್ಲ. ಎಷ್ಟು ಗಟ್ಟಿ ಇದೆ ಇದು ಮಾತ್ರ. ಅಪ್ಪ,
ಇವಾಗ ಒಂದು ರಾಣಿ ಹುಳ ಅಂತ ಇರತ್ತಂತೆ, ಅದೇನೋ ಸ್ವಲ್ಪ ಸೈಜಲ್ಲಿ ದೊಡ್ಡ ಇರುತ್ತೆ ಅಂತ ಅಂದರು. ನನಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ, ಯಾವ ಸೈಜ್ ಇರುತ್ತೆ ಅಂತ. ಎಲ್ಲ ಹುಳನೂ ಒಂದೇ ಥರ ಕಾಣ್ತಾ ಇದೆ. ಇವಾಗ ಇದಿಷ್ಟು ಹುಳ ಇದಕ್ಕೆ ಟ್ರಾನ್ಸ್ಫರ್ ಆಗೋದು ಆಗತ್ತಂತೆ. ಇದಿಷ್ಟು ಹುಳ ಇದಕ್ಕೆ ಗೊತ್ತಿಲ್ಲ. ಈ ಹುಳನೂ ಬಿಟ್ಬಿಡೋಣ ಇವಾಗ. ಹೀಗೆ ಓಪನ್ ಮಾಡಿಟ್ರೆ ಹೋಗುತ್ತೆ ಇದಕ್ಕೆ. ಅಪ್ಪ ಏನೋ ಒಂದು ಆಯಿತು. ಕರೆಕ್ಟಾಗಿದೆಯಾ ಇದು? ಸರಿ ಆಯಿತೋ ಇಲ್ವೋ ದೇವರೇ ಬಲ್ಲ, ನನಗೇನು ಗೊತ್ತಿಲ್ಲ ಸರಿ ಆಗಿದೆಯಾ ಇಲ್ಲ ಅಂತ. ನೋಡೋಣ ಎಷ್ಟು ಸರಿಯಾಗಿದೆ, ಎಷ್ಟು ತಪ್ಪಾಗಿದೆ ಅಂತ. ಶಿಟ್. ಒಂದು ಪೆಟ್ಟಿಗೆ ತಂದಿದ್ನಲ್ಲ, ಈ ಬಾಕ್ಸ್ ಒಳಗಡೆ ಈ ತುಪ್ಪನ ಶವಿ ತುಪ್ಪನ ಹಾಕ್ಕೊಂಡು ಮನೆಗೆ ತಗೊಂಡು ಹೋಗೋಣ. ತುಂಬ ತುಪ್ಪ ಇದೆ ಗುರು ಇದರಲ್ಲಿ. ಎಷ್ಟು ದಪ್ಪ ಇರುತ್ತೆ ಇದು, ಜೇನುತುಪ್ಪಕ್ಕಿಂತ ದಪ್ಪ ಇದೆ. ಸಕ್ಕತ್ತಾಗಿದೆ ತುಪ್ಪ. ಗದೆ ಇದೆಯಲ್ಲ, ಜೇನು ಕೊಯ್ದವನು ಕೈ ನೆಕ್ಕದೇ ಇರ್ತಾನ ಅಂತ, ಹಾಗೆ ನಾವು ಒಂಚೂರು ನೆಕ್ಕು ಬಿಟ್ವಿ. ಓಕೆ, ಆಲ್ ಡನ್. ಬಟ್ ಹೆಂಗೆ ಡನ್ ಅಂತ ಗೊತ್ತಿಲ್ಲ, ನೋಡೋಣ ಸಕ್ಸಸ್ ಆಗತ್ತಾ ಫೇಲ್ಯೂರ್ ಆಗತ್ತಾ ಅಂತ. ಆದರೆ ಗುಡ್ ಲಕ್, ಆಗಿಲ್ಲ ಅಂದರೆ ಬ್ಯಾಡ್ ಲಕ್ ಅಷ್ಟೇ. ಇವಾಗ ಇದ್ರೊಳಗೆ ಅಷ್ಟು ಟ್ರಾನ್ಸ್ಫರ್ ಆಗಬೇಕು ಹುಳ. ಲೆಟ್ಸ್ ಸಿ ಆ್ಯಂಡ್ ಲೆಟ್ಸ್ ವಾಚ್. ಕೈ ಸ್ವಲ್ಪ ಗಲೀಜಾಗಿದೆ. ಫೈನಲಿ ಕೆಲಸ ಮುಗಿದಿದೆ ಇವಾಗ ತುಂಬಿ. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ಇದ್ರ ಒಳಗಡೆ ಇತ್ತು, ನಮ್ಮ ಮಿಷಿನ್ನಿಂದು ಪೆಟ್ಟಿಗೆ ಒಳಗಡೆ ಇತ್ತು. ಅದನ್ನು ತೆಗೆದು ಈ ಪೆಟ್ಟಿಗೆ ಒಳಗಡೆ ತುಂಬಿದ್ದೀನಿ ಇವಾಗ. ನೋಡಿ ತುಪ್ಪ, ಇಷ್ಟೊಂದು ತುಪ್ಪ ಬಸ್ತಿದೆ, ವೇಸ್ಟ್ ಮಾಡೋದು ಬೇಡ ಅಲ್ವಾ, ತೆಗೆದು ಕಡೆಗೆ ಹಾಕ್ಬಿಡೋಣ. ತುಂಬ ಇದೆ ತುಪ್ಪ. ನಮ್ಮ ತೋಟ, ನಮ್ಮ ತೆಂಗಿನ ಪಾಟ್.
ಇವಾಗ ಇಲ್ಲಿ ಒಬ್ಸರ್ವ್ ಮಾಡಿದರೆ ನೋಡಿ ಗೊತ್ತಾಗತ್ತೆ. ಆ, ನಾನು ಹಿಡಿದಿರೋ ಪೆಟ್ಟಿಗೆ ಒಳಗಡೆ, ಅಂದರೆ ಈ ಪೆಟ್ಟಿಗೆ ಮೊದಲು ಏನಿತ್ತಲ್ಲ ಬಾಕ್ಸು, ಅದ್ರ ಒಳಗಡೆಯಿಂದ ಈ ಪೆಟ್ಟಿಗೆ ಒಳಗಡೆ ಹುಳಗಳು ಹೋಗ್ತಾ ಇದೆ ಒಂದೊಂದಾಗೇನೆ. ಅಂದರೆ ಫೈನಲಿ ಡನ್, ಸಕ್ಸಸ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸಂಜೆ ಬಂದು ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಹುಳಗಳು ಇದರೊಳಗೆ ಹೋಗಿದ್ರೆ ಎಸ್ 100% ವರ್ಕ್ ಆಗಿದೆ ಅಂತ. ಲೆಟ್ಸ್ ಸಿ. ಕರೆಕ್ಟಾಗಿ ನೋಡಿ ಗೊತ್ತಾಗುತ್ತೆ, ಹುಳ ಬರ್ತಾ ಇದೆ ಹೊರಗಡೆ. ನಾನು ಕೇಳಿದೆ ತುಂಬ ಟೈಮ್ ಹಿಡಿಯತ್ತಂತೆ ಹುಳ ಒಳಗಡೆ ಹೋಗಲಿಕ್ಕೆ, ಸಂಜೆ ತನಕ ಬೇಕು, ಸಂಜೆ ಆದ ತಕ್ಷಣ ಅಷ್ಟು ಒಂದೇ ಕಡೆ ಸೇರುತ್ತೆ ಅಂತ ಅಂದರು. ನೋಡೋಣ ಇವಾಗ ಅದಕ್ಕೆ ಏನಾದರೂ ಕಟ್ಟಬೇಕು, ಸ್ವಲ್ಪ ಮೊದಲಕ್ಕೆ ಕ್ಯಾಪ್ ಫೋಟೋದಲ್ಲೇ ಇದೀನಲ್ಲ, ಹಳೆ ಕಡ್ಕೊಬಂದು ಹಸಿ ಹಳೆನ ಅದರ ಕಟ್ಟೋಣ. ಇವಾಗ ನಾನು ಏನು ತೊಗೊಬಂದಿದ್ನಲ್ಲ ಆ ತುಪ್ಪನ ಈ ಥರ ಒಂದು ಒರೆಸೋ ಹುಟ್ಟು ಅಂತ ಬರುತ್ತಲ್ಲ, ಒರೆಸೋ ಹುಟ್ಟಲ್ಲಿ ಹಾಕಿ ಕೆಳಗಡೆ ಒಂದು ಪಾತ್ರ ಇಟ್ಟರೆ ತುಪ್ಪ ಕೆಳಗಡೆ ಬೀಳತ್ತಾ ಹೋಗುತ್ತೆ. ಅಂದರೆ ಅದೇನಂದ್ರು ಅಂದರೆ ಕೈಯಲ್ಲಿ ನಾವು ಹಿಂಡಿ ಬಿಟ್ಟರೆ ತುಪ್ಪ ಕೈಯಾಗಿಬಿಡತ್ತಂತೆ, ಕ್ವಾಲಿಟಿ ಹೋಗ್ಬಿಡುತ್ತೆ, ತುಂಬ ದಿನ ಇಡ್ಲಿಕ್ಕೆ ಬರಲ್ಲ, ಬೇಗ ಹಾಳಾಗ್ಬಿಡುತ್ತೆ ಅಂತ ಅಂದ್ರೆ ಈ ಥರ ಮಾಡು ಅಂತ ಹೇಳಿದರು. ಸೊ ಇವಾಗ ನಾನು ತಂದಂಥ ತುಪ್ಪದ ರಟ್ಟನ್ನು ಈ ಥರ ಮಾಡಿಟ್ಟಿದ್ದೀನಿ. ಇಷ್ಟೇನೋ ಸಿಕ್ಕಿದೆ ನೋಡಿ.